ಸ್ನೇಹ ಸಂದೇಶ. ನಿಮ್ಮ ಜೀವಮಾನ ಎಷ್ಟು ಮಾತ್ರದ್ದು, ಈಗ ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹೊಗೆಯಂತೆ ಅದು. ಆತ್ಮೀಯರೇ, ಒಮ್ಮೆ ಮಡಕೆಯನ್ನು ನಾ ಕೇಳಿದೆ, ನೀನು ಹೇಗೆ ಯಾವಾಗಲೂ ತಣ್ಣಗೆ ಇರುವೆ ಎಂದು. ಅದಕ್ಕೆ ಮಡಕೆ ಹೇಳಿತು, ಜೀವನದ ಪಾಠ ಬಹಳ ಚೆನ್ನಾಗಿ ಗೊತ್ತು ಎಂದಿತು. ನಾನು ಆಶ್ಚರ್ಯದಿಂದ ಕೇಳಿದೆ, ನನಗೂ ಕೂಡ ಆ ಪಾಠವನ್ನು ಕಲಿಸು ಎಂದು. ಅದಕ್ಕೆ ಮಡಕೆ ಹೇಳಿತು, ನಾನು ಹುಟ್ಟಿದ್ದು ಮಣ್ಣಿನಿಂದ, ಕೊನೆಗೆ ಸೇರುವುದು ಮಣ್ಣಿಗೆ. ಅದರ ಮಧ್ಯದಲ್ಲಿ ಇರುವ ಜೀವನದಲ್ಲಿ ನಾನೇಕೆ ಹಾರಾಡಬೇಕು, ಅಹಂಕಾರ ಪಡಬೇಕು? ಅದಕ್ಕೆ ನಾನು ಎಲ್ಲ ಸಮಯದಲ್ಲೂ ತಣ್ಣಗೆ ಇರುತ್ತೇನೆ. ಆತ್ಮೀಯರೇ, ನಿಜ ಅಲ್ವಾ? ನಾವು ಕೂಡ ಈ ಮಡಿಕೆಯ ರೀತಿಯೇ ಮಣ್ಣಿನಿಂದಲೇ ಬಂದೆವು, ಪುನಃ ಮಣ್ಣಿಗೆ ಸೇರುತ್ತೇವೆ. ಅದರ ನಡುವಿನ ಜೀವನದಲ್ಲಿ ಯಾಕೆ ದ್ವೇಷ, ಅಸೂಯೆ, ಅಹಮ್ಮನ್ನು ಕೂಡಿಸಿಕೊಳ್ಳುತ್ತೇವೆ? ಬನ್ನಿ, ಜೀವನದ ಪಾಠವನ್ನು ಕಲಿತು ಮಡಿಕೆಯ ರೀತಿಯಲ್ಲಿ ಶಾಂತಿಯುತ ಜೀವನವನ್ನು ನಡೆಸೋಣ.